ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ಬಂದು ತಲೆ ಮಾಂಸ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಳ್ತಿದ್ದೀನಿ. ಅದಕ್ಕೆ ಬೇಕಿರೋ ಇಂಗ್ರೀಡಿಯೆಂಟ್ಸ್, ಫಸ್ಟು ನಾನು ಇದೊಂದು ಒಂದು 4 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಆಮೇಲೆ ಟೊಮೊಟೊಕ್ಕೂ ಸಹ ಸ್ಲೈಸ್ ಥರ ಕಟ್ ಮಾಡಿ ತೊಗೊಂಡಿದ್ದೀನಿ. ಇಲ್ಲಿ ತೆಂಗಿನಕಾಯಿ ಬದಲಿಗೆ ನಾನು ಕೊಬ್ಬರಿ ತುರಿನ ತೊಗೊಳ್ತಾ ಇದ್ದೀನಿ. ಕೊಬ್ಬರಿ ತುರಿನ ತುರಿಯೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಒಂದು 10 ನಿಮಿಷದ ಮುಂಚೆ ಇಲ್ಲ 1/4 ಗಂಟೆಗೆ ಮುಂಚೆ ನೀರಲ್ಲಿ ನೆನೆಸಿಟ್ಬಿಟ್ಟು ಈ ಥರ ತುರ್ಕೊಳ್ಳೋದ್ರಿಂದ ಬೇಗ ತುರ್ಕೊಬೋದು. ಆಮೇಲೆ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಚಕ್ಕೆ, ಲವಂಗ, ಶುಂಠಿ, 1 ಏಲಕ್ಕಿ ಫ್ಲೇವರಿಗೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು, ಅದೇ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಕಡಲೆ ಕೆಲವ್ರು ಹಾಕ್ತಾರೆ, ಕೆಲವ್ರು ಹಾಕಲ್ಲ, ನಾನು ಹಾಕ್ಕೊಳ್ತಿದ್ದೀನಿ. ಆಮೇಲೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ನಾವು ಒಂದು ಬಾಣಲಿಯಲ್ಲಿ ಫಸ್ಟು ಮಸಾಲೆನ ಹುರ್ಕೊಂಡ್ಬಿಡೋಣ. ಮಸಾಲೆ ಹುರ್ಕೊಂಡು ರುಬ್ಕೊಳ್ಳೋದ್ರಿಂದ ಅದ್ರ ಟೇಸ್ಟ್ ಕೂಡ ಬದಲಾಗುತ್ತೆ, ಹಾಗಾಗಿ ಇಲ್ಲಿ ರುಬ್ಕೊಳ್ಳೋಣ. ಫಸ್ಟು ಎಣ್ಣೆ ಹಾಕ್ಕೊಂಡ್ಬಿಡೋಣ. ನಾನು ಇಲ್ಲೊಂದು ಎಣ್ಣೆನ 2 ಸ್ಪೂನ್ ತೊಗೊಳ್ತಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಚೆನ್ನಾಗಾಗುತ್ತೆ. ಒಗ್ಗರಣೆಗೂ ಎಣ್ಣೆ ಹಾಕ್ತೀವಿ, ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದಾದಮೇಲೆ ನಾವು ಆಗಲೇ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ಬೇಯಿಸೋದು ಬೇಡ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಇದ್ರ ಜೊತೆಗೇ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿ ಇವೆರಡನ್ನೂ ಹಾಕಿ ಫ್ರೈ ಮಾಡೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಈರುಳ್ಳಿ ಜೊತೆಗೇ ಹಾಕ್ಕೊಂಡು ಇವೆರಡನ್ನೂ ಸಹ ಫ್ರೈ ಮಾಡ್ಕೊಳ್ತೀನಿ. ಈ 3 ಸಹ ಒಂದು ಸ್ವಲ್ಪ ಚೇಂಜ್ ಆಗಲಿ ಕಲರು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇದಾದಮೇಲೆ ಟೊಮೊಟೊ ತೊಗೊಳ್ತೀನಿ. ಟೊಮೊಟೊ ಸಹ ಜಾಸ್ತಿ ಹಾಕ್ತಿಲ್ಲ, 1-2 ಟೊಮೊಟೊ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡಿಕೊಂಡು ಅದನ್ನು ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಓಕೆ, ಇದು ಫ್ರೈ ಆಗ್ತಿದೆ. ನಾನು ಇವಾಗ ಕಡಲೆ ಯೂಸ್ ಮಾಡ್ತೀನಿ. ಕಡಲೆ ಜೊತೆಗೆ ಕೆಲವರು ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದವರು ಗಸಗಸೆಯನ್ನು ಸ್ವಲ್ಪ ನೀರಲ್ಲಿ ನೆನೆಸಿ ಅದನ್ನು ಸಹ ಹಾಕೊಬೋದು. ನೀರಲ್ಲಿ ನೆನೆಸ್ಬಿಟ್ಟು ಹಾಕ್ಕೊಂಡ್ರೆ ಮಿಕ್ಸಿಯಲ್ಲಿ ಹಾಕಿ ರುಬ್ಬಬೇಕಾದ್ರೆ ಚೆನ್ನಾಗಿ ಬೆಂದೋಗುತ್ತೆ, ಜೊತೆಗೆ ಸೇರ್ಕೊಂಡ್ಬಿಡುತ್ತೆ. ನೀವು ಹಾಗೆ ಡೈರೆಕ್ಟಾಗಿ ಹಾಕಿದ್ರೆ ಅದು ಅಷ್ಟು ರುಬ್ಬಲ್ಲ. ಅದಕ್ಕೆ ನಾನು ಸ್ವಲ್ಪ ನೆನೆಸ್ಕೊಂಡು ಹಾಕ್ಕೊಳ್ತೀನಿ. ಕಡಲೆನೂ ಜೊತೆಗೆ ಹಾಕ್ಕೊಳ್ತೀನಿ. ಇವಾಗ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಳ್ಳೋಣ. ನೋಡಿ, ನಾನು ನೀರಲ್ಲಿ ಗಸಗಸೆನ ನೆನೆಸಿ ಇಟ್ಟಿದ್ದೆ, ಅದನ್ನು ಸಹ ಇವಾಗ ಈ ಖಾರಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಎಲ್ಲ ಮಿಕ್ಸ್ ಆಗಿದೆ. ಎಲ್ಲ ಮಿಕ್ಸ್ ಆಗಿರೋದನ್ನು ಇವಾಗ ಸ್ವಲ್ಪ ಹಾರಾಗಿ ಬಿಟ್ಬಿಡೋಣ. ಬಿಸಿ ಇದ್ದಾಗ ರುಬ್ಬೋದು ಬೇಡ. ಇದು ರುಬ್ಬಕ್ಕಿಂತ ಮುಂಚೆಗೆ ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಆಮೇಲೆ ಚಕ್ಕೆ, ಲವಂಗ ಮತ್ತು ನೀವು ತೊಗೊಂಡಿರೋಂಥ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿ ರುಬ್ಬೋದ್ರಿಂದ ಅದ್ರ ಘಮ ಹಾಗೇ ಇರುತ್ತೆ, ಜೊತೆಗೆ ರುಬ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ ನಾನು ಗ್ಯಾಸ್ ಫ್ಲೇವರ್ನ ಆಫ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ತಿದ್ದೀನಿ. ಈಗ ಕಾಯಿ ತುರಿ ರುಬ್ಕೊಂಡಿರೋದು ಅದನ್ನು ರುಬ್ಬಕ್ಕೆ ಹಾಕೊಂಡ್ಬಿಡೋಣ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ಸಹ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ಬಿಡೋಣ. ಈಗ ನೆಕ್ಸ್ಟು ಇನ್ನೊಂದು ಕುಕ್ಕರಲ್ಲಿ ನಾನು ಸ್ವಲ್ಪ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಇದಕ್ಕೆ ನಾವು ಆವಾಗಲೇ ಕಟ್ ಮಾಡಿಟ್ಟಿರೋಂಥ ಕರಿಬೇವು ಮತ್ತು ಈರುಳ್ಳಿ ಇವೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಈ ಕರಿಬೇವಿನ ಘಮ ಚೆನ್ನಾಗಿ ಬಿಡುತ್ತೆ. ಅದಕ್ಕಾಗಿ ನೆಕ್ಸ್ಟು ಇಲ್ಲಿ ನಾವು ರುಬ್ಕೊಂಡಿರೋ ಮಸಾಲೆಗೆ ಧನಿಯಾ ಪುಡಿ ಆ್ಯಡ್ ಮಾಡಿರಲಿಲ್ಲ. ಧನಿಯಾ ಪುಡಿ ಅಂದರೆ ಮನೇಲಿ ಮಾಡ್ಕೊಂಡಿರೋ ಪುಡಿ ಇದು ನಾವು ಅದನ್ನು ಸಹ ಹಾಕಿ ರುಬ್ಕೊಳ್ತಿದ್ದೀನಿ. ಇವಾಗ ಇಲ್ಲಿ ನೋಡ್ಬೋದು, ನಾನು ಮಾಡಿರೋದು 1 kg ತಲೆ ಮಾಂಸ. ಈ 1 kgಗೆ ಆಗೋಷ್ಟು ನಾನು ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದನ್ನು ನಾವು ಆಗಲೇ ಈರುಳ್ಳಿ ಫ್ರೈ ಮಾಡ್ತಿದ್ವಲ್ಲ ಅದ್ರ ಜೊತೆಗೆ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಮತ್ತು ನೀರಿನ ಅಂಶ ಎಲ್ಲ ಕಮ್ಮಿ ಆಗಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೈ ಬಿಡದೇ ಫ್ರೈ ಮಾಡೋದ್ರಿಂದ ತಲೆ ಹಿಡಿಯೋದಿಲ್ಲ, ಮತ್ತು ಸೀದಿರೋ ಥರ ಸ್ಮೆಲ್ ಬರೋಲ್ಲ. ಈಗ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಿದ್ದೀನಿ. ಅರಿಶಿನೂ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿ ಒಂದು 10 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ಅದ್ರ ಟೇಸ್ಟು ಎಣ್ಣೆ, ಉಪ್ಪು ಇದೆಲ್ಲ ಎಳ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಾಗುತ್ತೆ ಅನ್ನೋ ಕಾರಣಕ್ಕೆ ಈಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ಬೇಯಿಸ್ಕೊಂಡಿದ್ದಾಯಿತು. ಇವಾಗ ನಾವು ರುಬ್ಬಿಟ್ಟಿರೋ ಅಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿ ಹಾಕಿ ಕಲಸಿ ಮಿಕ್ಸ್ ಕೊಡಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಆ ಮಸಾಲೆ ಇರೋವಂಥ ಎಲ್ಲ ಫ್ಲೇವರೆಲ್ಲ ಈ ಮಟನ್ಗೆ ಹೋಗಬೇಕು. ನೀರು ಹಾಕ್ಕೊಂಡು ಸ್ವಲ್ಪ ಒಂದು 5
5 ನಿಮಿಷ ಅದನ್ನು ಹಾಗೆ ಬಿಟ್ಟರೆ ಅದು ಚೆನ್ನಾಗಿ ಫ್ಲೇವರ್ ಇಟ್ಕೊಳ್ಳುತ್ತೆ. ಅದಾದಮೇಲೆ ನಾನು ರುಬ್ಬಿರೋ ಜಾಡಿಗೆ ನೀರು ಹಾಕಿ ಸ್ವಲ್ಪ ತೊಳೆದು ಅದನ್ನು ಹಾಗೆ ನೀರು ಹಾಕ್ಕೊಳ್ತೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ ನೀರು. ಇದು ಬಂದು ನಾನು ತೋರಿಸ್ತಿರೋದು ಮೆದ್ಲು. ಇದನ್ನು ಕೆಲವರಿಗೆಲ್ಲ ಗೊತ್ತಿರುತ್ತೆ. ಇದನ್ನು ಹಾಗೆ ಸಾಂಬಾರು ಜೊತೆಗೆ ಹಾಕಿಬಿಟ್ರೆ ಎಲ್ಲ ಕಲಿಸ್ಕೊಂಡ್ಬಿಡುತ್ತೆ, ಸಾಂಬಾರು ಜೊತೆಗೆಲ್ಲ ಮಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಒಂದು ತೆಳ್ಳಗಿರೋ ಕಾಟನ್ ಬಟ್ಟೆಯಲ್ಲಿ ಆ ಮೆದ್ಲನ್ನ ತೊಗೊಂಡೋಗಿ ಕಟ್ಟಿಬಿಟ್ಟು ಸಾಂಬಾರು ಒಳಗಡೆ ಲಾಸ್ಟಲ್ಲಿ ಅದನ್ನು ಬಿಟ್ಟರೆ ಅದು ಅಷ್ಟೊಂದು ಕಲಿಸೋಗೋದಿಲ್ಲ, ಸಾಂಬಾರು ಜೊತೆ ಮಿಕ್ಸ್ ಆಗೋಲ್ಲ. ಅದು ಸಪ್ರೇಟಾಗಿ ಹಾಗೇ ನಾವು ಹೇಗೆ ಕಟ್ಟಿರ್ತೀವೋ ಹಾಗೆ ಬೇಯುತ್ತದು. ಈಗ ನೀವು ನೋಡ್ಬೋದು ನಾನು ಈ ಥಿಕ್ನೆಸ್ಸಲ್ಲಿ ಸಾಂಬಾರನ್ನ ಮಾಡ್ಕೊಳ್ತಿದ್ದೀನಿ. ಇದು ಮುದ್ದೆಗೆ ಇದೆಲ್ಲ ಕರೆಕ್ಟಾಗಿರುತ್ತೆ. ಸ್ವಲ್ಪ ಕೂಗಾದ್ಮೇಲೆ ಅದು ಸ್ವಲ್ಪ ಇನ್ನೂ ಗಟ್ಟಿ ಬರುತ್ತೆ. ಇದು ತಲೆ ಮಾಂಸ ಆಗಿರೋದ್ರಿಂದ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಏನಿಲ್ಲ ಅಂದರೆ ಒಂದು 5-6 ಸಲನಾದರೂ ವಿಶಿಲ್ ತೊಗೊಳ್ಳಿ, ಆವಾಗ ಅದು ಚೆನ್ನಾಗಿ ಬೆಂದಿರುತ್ತೆ. ಇವಾಗ ವಿಶಿಲ್ ಆಯಿತು, ನಾನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಈ ಥರ ಲಾಸ್ಟಲ್ಲಿ ಹಿಂಗೆ ಬಂದಿದೆ. ಇಷ್ಟು ಥಿಕ್ನೆಸ್ಸು ಸಾಕು. ಇದು ಸಾಂಬಾರಿಗೆ ಆಗಲಿ ಅನ್ನಕ್ಕೆ ಆಗಲಿ ಚೆನ್ನಾಗಿರುತ್ತೆ. ನಾವು ಇವಾಗ 1 kg ಮಾಡಿದ್ದೀವಿ, ಇಷ್ಟು ಸಾಕಾಗುತ್ತೆ. ಇದನ್ನು ನಾವೀಗ ಅನ್ನಕ್ಕಾಗಲಿ ಮುದ್ದೆಗಾಗಲಿ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ನಾನು ಹೇಳ್ದಂಗೆ ಆವಾಗಲೇ ನಾವು ಬಟ್ಟೆ ಕಟ್ಟಿ ಬೇಯಿಸಿರೋದ್ರಿಂದ ಅದು ಎಲ್ಲೂ ಸ್ಪ್ರೆಡ್ ಆಗೋಲ್ಲ, ಅಲ್ಲೇ ಇರುತ್ತೆ. ಅದನ್ನು ನೀವು ಸಪ್ರೇಟಾಗಿ ಎತ್ತಿಕೊಂಡು ಅದನ್ನು ನೀವು ತಿನ್ಬೋದು, ಚೆನ್ನಾಗಿರುತ್ತೆ ಅದನ್ನು. ಇದನ್ನು ಅನ್ನದ ಜೊತೆಗೆ ಸರ್ವ್ ಮಾಡಿದ್ದೀನಿ. ಬಿಸಿ ಬಿಸಿ ಅನ್ನ ಜೊತೆಗೆ ತಲೆ ಮಾಂಸ ಸಾಂಬಾರು.